ನಮಸ್ಕಾರ, ನನ್ನ ಹೆಸರು ಸ್ಮಿತಾ ಹೆಗಡೆ. ನಂದು ಇದು ಮೊದಲನೆಯ ಯೂಟ್ಯೂಬ್ ಚಾನೆಲ್. ಇದೇ ಖುಷಿಯಲ್ಲಿ ಮಂಗಳೂರು ಬನ್ಸ್ ಮಾಡೋಣ. ಇಲ್ಲಿ ನಾವು ಒಂದು ಬಾಳೆನಷ್ಟು ಬನ್ಸ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಒಂದು ಬಾಳೆಹಣ್ಣು ತಗೊಂಡು ಒಂದು ಬೌಲಲ್ಲಿ ಅದನ್ನು ಫುಲ್ ಸ್ಮ್ಯಾಶ್ ಮಾಡಬೇಕು. ಸ್ಮೂತ್ ಪೇಸ್ಟ್ ಥರ ಹಾಕಬೇಕು. ಇದಕ್ಕೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ, ಒಂದು ಚಿಟಿಕೆಯಷ್ಟು ಉಪ್ಪು, 1 ಸ್ಪೂನ್ ಮೊಸರು ಹಾಗೂ 4 ಸ್ಪೂನ್ ಸಕ್ಕರೆನ ಹಾಕೋಬೇಕು. ಇದ್ರ ಜೊತೆಗೆ 2 ಸ್ಪೂನ್ ಮೈದಾ, ಇನ್ನು 4 ಸ್ಪೂನ್ ಚಿರೋಟಿ ರವೆ ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನಾದಷ್ಟು ಮಿಕ್ಸ್ ಮಾಡ್ಕೋಬೇಕು. ಬಾಳೆಹಣ್ಣು ಹಾಕಿರೋದ್ರಿಂದ ತುಂಬ ಅಂಟ್ತಾ ಇರುತ್ತೆ ಆ್ಯಂಡ್ ತುಂಬ ನೀರು ಬಿಡ್ಕೋತಾ ಇರುತ್ತೆ. ಸೊ ನೀವು ಅದಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ನೀವು ಕಲಿಸ್ಕೊತಾ ಇರಬೇಕು. ಸೇಮ್ ನಿಮಗೆ ಮೈದಾದ ರೊಟ್ಟಿಗೆ ಹೇಗೆ ನೀವು ಹಿಟ್ಟು ಕಲಿಸ್ಕೊತೀರೋ ಅಷ್ಟು ನೀವು ಕಲಿಸ್ಕೋಬೇಕು. ಇದಕ್ಕೆ ಇವಾಗ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಹಿಟ್ಟನ್ನು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಇದು ನಿನ್ನೆ ಕಲಸಿಟ್ಟಿದ್ದು ಬನ್ಸಿಗೆ ಅಂತೇಳಿ ಕಲಸಿಟ್ಟಿದ್ದು ಹಿಟ್ಟು. ನಿನ್ನೆ ರಾತ್ರಿ ಕಲಸಿಟ್ಟಿದ್ದೆ. ಈಗ ಅದನ್ನು ಬನ್ಸ್ ಮಾಡ್ತೀನಿ. ನೀವು ಮುಂಚಿನ ರಾತ್ರಿ ಹಿಟ್ಟನ್ನು ಕಲಸಿಟ್ರೆ ಅಡುಗೆ ಸೋಡಾ ಹಾಕಿರೋದ್ರಿಂದ ನಿಮಗೆ ಬನ್ಸು ತುಂಬ ಸಾಫ್ಟಾಗಿ ಬರುತ್ತೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ. ಆದರೆ ನೀವು ಆದಷ್ಟು ಬೇಗ ಅದನ್ನು ಬೆಳಿಗ್ಗೆ ಹೊತ್ತು ಮಾಡ್ಕೊಬಿಡ್ಬೇಕು. ಏನಕ್ಕಂದರೆ ಆಮೇಲೆ ಅದ್ರಲ್ಲಿ ನೀರು ಬಿಡ್ಕೊಳ್ಳುತ್ತೆ, ಹಿಟ್ಟು ತುಂಬ ತೆಳ್ಳಗಾಗ್ಬಿಡುತ್ತೆ. ಸೊ ಇದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ. ನಿಮಗೆ ಜಾಸ್ತಿ ನೀರಿನ ಟೆಕ್ಸ್ಚರ್ ಬರ್ತಿದ್ರೆ ಜಾಸ್ತಿ ಮೈದಾ ಹಿಟ್ಟನ್ನು ಸೇರಿಸ್ಕೋತಾ ಬನ್ಸನ್ನು ತೀಡ್ತಾ ಇರಿ. ಹಾಗೆ ಎಣ್ಣೆನ ಬಿಸಿಗಿಟ್ಬಿಡಿ. ನಿಮಗೆ ಈ ಬನ್ಸನ್ನು ಹೈ ಫ್ಲೇಮಲ್ಲಿ ಉರಿಬೇಕಾಗುತ್ತೆ. ಸೊ ದ್ಯಾಟ್ ನಿಮ್ಗೆ ಅದು ಡೀಪ್ ಬ್ರೌನ್ ಕಲರ್ ಸಿಗೋದಕ್ಕೆ. ಹೈ ಫ್ಲೇಮ್ ಇರೋದ್ರಿಂದ ಬನ್ಸ್ಗಳನ್ನ ಬೇಗ ಕರಿಬೋದು. ಹಾಗೆ ನೋಡಿ, ಈ ಥರ ಡೀಪ್ ಬ್ರೌನ್ ಕಲರ್ ನಿಮಗೆ ಕಲರ್ ಬರಬೇಕು. ಹೀಗೆ ಬಂದರೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೂ ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ. ಎಂಥ ಚಂದ ಕಲರ್ ಬಂದಿದೆ ನೋಡಿ, ಹಾಗೂ ಟೆಕ್ಸ್ಚರ್ ಸಹ ನೋಡಿ, ಬ್ಯೂಟಿಫುಲ್. ಸಾಮಾನ್ಯವಾಗಿ ಹೋಟ್ಲಲ್ಲಿ ನಿಮಗೆ ಬನ್ಸು ಮೈದಾದ್ ಸಿಗುತ್ತೆ. ಸೊ ಇಲ್ಲಿ ಮೈದಾ ಹಾಗೂ ಚಿರೋಟಿ ರವೆ ಮಿಕ್ಸ್ ಆಗಿದೆ. ಇದು ನಮ್ಮ ಮನೆಯ ಶೈಲಿ. ಈಗ ನಮ್ಮದು 5 ಬನ್ಸ್ ರೆಡಿ ಆಗಿದೆ. ಈಗ ನಿಮಗೆ ಟೇಸ್ಟ್ ಮಾಡಿ ಹೇಳುವಂಥ ಟೈಮು. ಆಹಾ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈ ಬನ್ಸನ್ನ ನೀವು ಟೀ, ಕಾಫಿ, ತೆಂಗಿನ ಚಟ್ನಿ, ಪುದೀನ ಚಟ್ನಿ, ಉಪ್ಪಿನಕಾಯಿ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಂಗಳೂರು ರೆಸಿಪಿಗಳನ್ನು ಮಾಡ್ತಾ ಇರ್ತೀನಿ. ನೀವು ಇದನ್ನು ಫಾಲೋ ಮಾಡಿ. ನಿಮಗೆ ಇಷ್ಟ ಆದರೆ ಇದನ್ನು ಕಮೆಂಟ್ಸಲ್ಲಿ ನನಗೆ ತಿಳಿಸಿ.